ಹಾಯ್ ಗುಡ್ ಈವ್ನಿಂಗ್. ಸೊ ನಿಮಗೆ ಇವತ್ತು 15 ಮಾರ್ಕ್ಸಿನ ಪ್ರಾಬ್ಲಮ್ಮು ಥರ್ಡ್ ಪ್ರಾಬ್ಲಮ್ ನಾನೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇದೊಂಚೂರು ನೋಡ್ಕೊಂಬಿಟ್ರಪ್ಪ ಪ್ರಾಬ್ಲಮ್ಮು. ಇದೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಸಾಕು 15 ಮಾರ್ಕ್ಸಿಂದು ಯಾವ ಥರ ಕೊಡ್ತಾರೆ ಅಂತ. ಸೊ 5 ಮಾರ್ಕ್ಸಿಂದೇನೆ ಮಾಡಿದ್ದೀರಾ, ಅದು ಹೇಳಿದ್ನಲ್ಲ. ಅವರು ಕ್ಯಾಪಿಟಲೈಸೇಷನ್ ರೇಟ್ ಅಂತ ಕೊಟ್ಟರೆ ನೀವು NI ಅಪ್ರೋಚ್ ಮಾಡುವಾಗ ಅದನ್ನು KE ಅಂತ ಕನ್ಸಿಡರ್ ಮಾಡಬೇಕು. NOI ಅಪ್ರೋಚ್ ಮಾಡುವಾಗ ಅದನ್ನು KO ಅಂದರೆ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕನ್ಸಿಡರೇಷನ್ ತೊಗೊಂಡ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಎರಡೂ ಒಂದೇ ಕ್ವಶನ್ನ ಎರಡು ಮೆಥಡಲ್ಲೂ ಮಾಡಬೇಕು ಅಂದರೆ. ಇನ್ನು ಈ ಥರ ಕ್ವಶನ್ನ ನಿಮ್ಗೆ ಆಲ್ಮೋಸ್ಟ್ 15 ಮಾರ್ಕ್ಸ್ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ನೋಡಿ, ಇದು ಕನ್ಫ್ಯೂಸೇ ಆಗಲ್ಲ. ಬೇಗ ನೋಡ್ಕೊಂಡು ಹೋಗಿ ಚೂರು ಹೇಳ್ಬಿಡ್ತೀನಿ. ಎಕ್ಸ್ ಕಂಪನಿ ಆಸ್ ಎ ನೆಟ್ ಆಪರೇಟಿಂಗ್ ಇನ್ಕಮ್ ಅಂದರೆ EBIT 20 lakh ಆಫ್ ಅನ್ ಇನ್ವೆಸ್ಟ್ಮೆಂಟ್ ₹1 crore ಇನ್ ಅಸೆಟ್ ಅಂತ ಹೇಳಿದ್ದಾರೆ. ಅಂದರೆ 1 ಕೋಟಿ ಆಸ್ತಿಗೆ 20 ಲಕ್ಷ ಅನ್ನೋದೇನು ಅಂದರೆ EBIT ಆಗಿದೆ ಅಂದರೆ ಅರ್ನಿಂಗ್ ಬಿಫೋರ್ ಅಂದರೆ ಇಂಟ್ರೆಸ್ಟು ಟ್ಯಾಕ್ಸು ಅವೆಲ್ಲ ಕಳೆಯೋಕ್ಕಿಂತ ಮುಂಚೆ. ಸೊ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ 1 ಕೋಟಿ ಹತ್ರ ಇರೋವಂಥ ಆಸ್ತಿಗೆ 20 lakhs ಅನ್ನೋದೇನು ಅಂದರೆ EBIT ಆಗಿದೆ. ಸೊ 1 ಕೋಟಿ ಎಲ್ಲಿ ಬರುತ್ತೆ ಸರ್ ಅನ್ನೋದು ಎಲ್ಲೂ ಬರೋಲ್ಲ. ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟಿರೋದನ್ನ 20% ಅನ್ನೋದೇನು ಅಂದರೆ ಇಟ್ಸ್ ನಥಿಂಗ್ ಬಟ್ ಪ್ರಾಫಿಟ್ EBIT. ನೆಕ್ಸ್ಟು ಇಟ್ ಕ್ಯಾನ್ ರೈಸ್ ದ ಡೆಟ್ ಆಫ್ 16%. ಸೊ ಇಲ್ಲಿ ಏನೇ ಸಾಲ ತಗೊಂಡ್ರು ಅವನು 16% ಬಡ್ಡಿಯಾಗಿ ತೊಗೊತಾನಂತೆ, 16% ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಮುಂದೆ ಅಸ್ಯೂಮ್ ದ ಟ್ಯಾಕ್ಸ್ ಡು ನಾಟ್ ಎಕ್ಸಿಟ್ ಅಂದರೆ ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಅನ್ನೋದನ್ನ ಕನ್ಸಿಡರ್ ಕೊಟ್ಟಿಲ್ವಂತೆ. ಮುಂದಿನ ಪ್ರಾಬ್ಲಮ್ಗಳು ಸೇಮ್ ಇದೇ ಥರ ಇರುತ್ತೆ. ಟ್ಯಾಕ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಟ್ಯಾಕ್ಸ್ನ ಲೆಸ್ ಮಾಡಿ. ಇನ್ನು ಇಲ್ಲಿ ಪಾಯಿಂಟ್ ನಂಬರ್ 1ಗೆ ಬನ್ನಿ. ಯೂಸಿಂಗ್ NI ಅಪ್ರೋಚಲ್ಲಿ ಪ್ರಾಬ್ಲಮ್ ಮಾಡಬೇಕಂತೆ. ಆ್ಯಂಡ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ 18% ಅಂದರೆ KE. ಸೊ ಈ ಪ್ರಾಬ್ಲಮಲ್ಲಿ NI ಅಪ್ರೋಚ್ ಮಾಡಿ ಅಂತ ಹೇಳಿದ್ದಾನೆ. ಸೊ NI ಅಪ್ರೋಚ್ ಪ್ರಕಾರ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟವನೇ KE 18% ಅಂತೆ. KE ಅನ್ನೋದು 18 ಅಂದರೆ ಈಕ್ವಿಟಿ ಕ್ಯಾಪಿಟಲೈಸೇಷನ್ನು 18%. ಇನ್ನು ಕಾಮನ್ ಆಗಿ ನಿಮಗೆ ಗೊತ್ತು ಇಂಟ್ರೆಸ್ಟ್ ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ 16%. ಇನ್ನು ನಿಮಗೆ ಗೊತ್ತು EBIT ಅನ್ನೋದನ್ನ ಅವರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ನೋಡಿ, ಎರಡನೇ ಲೈನಲ್ಲಿ ಹೇಳಿದ್ದಾರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ V ಮತ್ತು KOನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಪಾಯಿಂಟ್ ಇದ್ದಾರೆ. ಒಂದು ನೋ ಡೆಪ್ಟ್, 3 lakh ಡೆಪ್ಟ್, 30 lakh ಡೆಟ್, 60 lakh ಡೆಟ್ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡಿ, ಮಾಮೂಲಿ 3 ಕಾಲಮ್ ತಗೊಳ್ಳಿ. 3 ಕಾಲಮ್ ಪ್ರಕಾರ ಫಸ್ಟ್ ಕಾಲಮ್ಗೆ ಏನು ಅಂದರೆ ಡೆಟ್ಟೇ ಇಲ್ವಂತೆ, ನಿಲ್ಲು. ನೆಕ್ಸ್ಟು 30 lakh, ನೆಕ್ಸ್ಟು 60 lakh. ಅವರು ಎಷ್ಟೇ ತಗೊಂಡ್ರು ಅಷ್ಟೇ ಇಂಟ್ರೆಸ್ಟ್ ರೇಟು. ಸೊ 16% ಇಂಟ್ರೆಸ್ಟ್. ಇಷ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಇರೋದೇನು ಅಂದರೆ NOI ಅಪ್ರೋಚ್ ಮೇಲೆ. ಅದಕ್ಕೆ ಸೆಕೆಂಡ್ ಟೇಬಲ್ ನೋಡೋಣ. ನನಗೆ ಈಗೇನು ಬೇಕು 16. ಈಗ NI ಅಪ್ರೋಚ್ನ ಮಾಡ್ಕೊಳೋಣ. ಏನಿಲ್ಲ, NI ಅಪ್ರೋಚ್ ಮಾಡಬೇಕು ಅಂದರೆ ಈಸಿಯಾಗಿ ನಿಮಗೆ ಆಲ್ರೆಡಿ ಏನು ಅಂದರೆ ಇದ್ರ ಮೇಲೆ ಒಂದು 10 ಪ್ರಾಬ್ಲಮ್ ಮಾಡೋದ್ರಿಂದ ಕಾನ್ಫಿಡೆಂಟಾಗಿ ಮಾಡ್ಕೊಳ್ಳಿ. ಫಸ್ಟ್ ಏನು EBIT ಮಾಡಬೇಕು, ಮಾಡೋಣ. EBIT ಸೊ ಅವರು ಹೇಳಿದ್ದಾರೆ ಎಲ್ಲದಕ್ಕೂ 20 lakh. ನೆಕ್ಸ್ಟು ಲೆಸ್ ಇಂಟ್ರೆಸ್ಟ್ ಅಟ್ 16%. ಸೊ ಅವರ ಇಂಟ್ರೆಸ್ಟ್ 16% ಕೊಟ್ಟಿರೋದ್ರಿಂದ ಸೊ 16% ಅಂದರೆ ಎಷ್ಟಾಗುತ್ತೆ ಅಂದರೆ ಫಸ್ಟ್ನೇದಕ್ಕೆ ನೋಡಿ, ಅವನು ಸಾಲನೇ ಅಂದರೆ ಡೆಟ್ಟೇ ಇಲ್ಲ ಅಂದರೆ ನಾವು ಇಂಟ್ರೆಸ್ಟ್ ಕೊಡಲ್ಲ, ಅದಕ್ಕೆ ನಿಲ್ಲಾಗ್ತೀವಿ. ಸೆಕೆಂಡ್ನೇದೆಷ್ಟು 30 lakh ಡೆಟ್ ಅಂದರೆ 13 lakhಗೆ 16% ಮಾಡಿದ್ರೆ ಎಷ್ಟು ಬರುತ್ತೆ? 4,80,000 ಬರುತ್ತೆ. ನೆಕ್ಸ್ಟು 9,60,000 ಬರುತ್ತೆ. ಓಕೆನಾ? ಇನ್ನು ಮಾಮೂಲಿ ಡಿಡಕ್ಟ್ ಮಾಡೋಣ. 20 lakh. ಸೊ 20 ಹಾಕೋದ್ರೆ 16 ಅಂದರೆ 15,20,000. ಇನ್ನು 11 ಅಂದರೆ 10,40,000. ಅಕಸ್ಮಾತ್ ಅವ್ರೇನೋ ಟ್ಯಾಕ್ಸು 30%, 20%, 50% ಅಂತ ಕೊಟ್ಟಿದ್ರೆ ಇಲ್ಲಿ ಮಾಮೂಲಿಯಾಗಿ ಏನೇನು ಮಾಡ್ತೀರಾ, ಟ್ಯಾಕ್ಸ್ ಅದನ್ನ ಡಿಡಕ್ಟ್ ಮಾಡ್ತೀರಾ. ಈ ಪ್ರಾಬ್ಲಮಲ್ಲಿ ಇಲ್ಲ, ನಿಲ್ಲ ಹಾಕಿ. 20 lakh, 15,20,000, 10,40,000. ಇದನ್ನ ಏನಂತ ಕರಿಬೇಕು? ಪ್ರಾಫಿಟ್ ಅವೈಲಬಲ್. ಓಕೆನಾ? ಪ್ರಾಫಿಟ್ ಅವೈಲಬಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? KE ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ. ಎಷ್ಟು ಪರ್ಸೆಂಟು? 16ನ 0.16, 0.16, 0.16. ಇದನ್ನು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಚೆನ್ನಾಗೇ ಬರುತ್ತೆ. 1 crore, 11 lakh,
11,000 11,111. Next 84,44,444. Next 57,77,777.7 ಬರುತ್ತೆ, ಅದಕ್ಕೆ 778 ಮಾಡಿದ್ದೀನಿ. ಓಕೆನಾ? ಇದನ್ನ ನೀವೇನಂತ ಕರಿಬೇಕು? ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಇದಕ್ಕೆ ಏನು ಮಾಡಬೇಕು? ಆ್ಯಡ್ ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಡೆಟ್ ಏನು ಅಂದರೆ, ಫಸ್ಟ್ನೇದಕ್ಕೆ ನಿಲ್, ಯಾಕೆಂದ್ರೆ ಅವ್ನು ಡೆಟ್ ಇಲ್ಲ, ನಿಲ್. ಸೆಕೆಂಡ್ನೇದಕ್ಕೆ 30 lakhs. ನೆಕ್ಸ್ಟ್ಗೆ 60 lakhs. ಸೊ ಎಷ್ಟು ಬರುತ್ತೆ ಅಂದರೆ, ಫಸ್ಟ್ನೇದಕ್ಕೆ 1 crore 11 lakh 11,000 11,111. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿದ್ರೆ 1 crore 14 lakh 44,444. ಇನ್ನು ಇವ್ರಿಗೆ ಬಂತು ಅಂದರೆ 1 crore 17 lakh 77,778. ಇದು ಏನು? ಇದನ್ನ ಏನಂತ ಕರೀತಾರೆ? ವಿ. ಓಕೆನಾ? ಇನ್ನ ಸೊ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಬೇಕು ಅಂದ್ರೆ KO ಈಕ್ವಲ್ಸ್ ಯಾವ್ದು ತಗೊಂತೀವಿ? EBIT ಡಿವೈಡೆಡ್ ಬೈ V ಇಂಟು 100 ಮಾಡಿ. ಹಾಗಾದ್ರೆ ಸೊ ಒಂದೇ ಒಂದನ್ನು ಮಾಡ್ತೀನಿ, ಇನ್ನು ಉಳಿದಿದ್ದನ್ನ ನೀವು ಬರೀರಿ. ನೋಡಿ, ಫಸ್ಟ್ನೇದಕ್ಕೆ EBIT 20 lakh ಇದೆ, ಡಿವೈಡೆಡ್ ಬೈ V ವ್ಯಾಲ್ಯೂ 1 crore 11 lakh 11,111 ಇಂಟು 100 ಮಾಡಿದ್ರೆ ಅದು ಎಷ್ಟೋ ಬರುತ್ತಪ್ಪ. ಸೊ ಅದನ್ನ ನೀವೇ ಮಾಡ್ಕೊಡಿ, ಏಕೆಂದರೆ ಇದು ನಿಮಗೆ ಮಾಡ್ಕೊಂಡು ಹೋಗ್ತೀರಾ, ಕೆಲಸದಲ್ಲಿ ನಂಬರ್ಸ್ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ. ಇದನ್ನ NI ಅಪ್ರೋಚ್ ಆಯ್ತು. ಇನ್ನು NOI ಅಪ್ರೋಚಿಗೆ ಬರೋಣ. ಇಲ್ಲಿ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾನೆ. ಏನು ಕೊಟ್ಟಿದ್ದಾನೆ ಚೂರು ನೋಡ್ಕೊಂಬಿಡಿ ಹಾಗೆ. ಸೊ NOI ಅಪ್ರೋಚ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ಅಂದರೆ KO 12% ಅಷ್ಟೇ ಹೇಳೋದು. ಇಲ್ಲೂ ಅಷ್ಟೇ, ಡೆಟ್ ಅನ್ನೋದು ನಿಲ್ಲಂತೆ. ಇದು 30 lakh, ಇದು 60 lakh. ಸೇಮ್ EBIT ಅದೇ ಬರುತ್ತಾ? 20 lakh 20 lakh 20 lakh. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಏನೋ ಚೇಂಜ್ ಕೊಟ್ಟಿರ್ತಾನೆ? ಇಲ್ಲ, ಅಂದರೆ ಮೇಲ್ಗಡೆ ಕೊಟ್ಟಿರುವಂತಹ 16% ಎರಡಕ್ಕೂ ಕಂಪ್ನಿನ ಅಪ್ಲೈ ಮಾಡಿ ಅಂತ ಹೇಳೋಣ. ಹಾಗಾದ್ರೆ ಸೇಮ್ ಬಿಡಿ. ಹಾಗಾದ್ರೆ ಇದಕ್ಕೆ 4,80,000, ಇದಕ್ಕೆ 9,60,000. ಇನ್ನು ಲೆಸ್ ಮಾಡಿದ್ರೆ ಸೇಮ್ ಅದೇ ಬರೀರಮ್ಮ, 20 lakh. ನೆಕ್ಸ್ಟು 15 lakh 20,000. ನೆಕ್ಸ್ಟು 10 lakh 40,000. ಓಕೆನಾ? ಇದನ್ನು ನೀವೇನಂತೀರಾ? ಪ್ರಾಫಿಟ್ಸ್ ಅವೈಲಬಲ್. ಓಕೆನಾ? ಸುಮ್ಮನೆ ಯಾಕೆ ಅದನ್ನು ಬರ್ದ್ಬಿಡೋಣ. ಟ್ಯಾಕ್ಸ್ ರೇಟ್ ನಿಲ್ ನಿಲ್ ಆಯ್ತಲ್ಮ. ಈಗ ನೀವು ಇಲ್ಲಿ ಮಾಡ್ಬೇಕಾದ್ರೆ ಏನು ಅಂದರೆ ವಿನ ಕಂಡುಹಿಡಿಬೇಕು ಅಂದರೆ ಅದಕ್ಕೆ ಫಾರ್ಮುಲಾ ಏನು ಹೇಳ್ತಾನೆ? ವಿಗೆ ಫಾರ್ಮುಲಾ ಏನು? EBIT ಡಿವೈಡೆಡ್ ಬೈ KO ಇಂಟು 100. ಆಯ್ತಾ? ಸೊ ಹಾಗಾದ್ರೆ
ಜಸ್ಟ್ ಸಿಂಪಲ್ ಆಗಿ ಇಲ್ಲೇ ಮಾಡಿರ್ತೀನಿ ನೋಡ್ಕೊಂಬಿಡಿ. 20 lakh ಡಿವೈಡೆಡ್ ಬೈ KO ಅಂದರೆ ಎಷ್ಟು 12% ಅಲ್ವಾ, 0.12. ಆಗ ಮಾಡಿದ್ರೆ ನೋಡಿ, ಅವರು 2 lakh ಕೊಡೋ ಬದಲು ಜಸ್ಟ್ ಒಂದೇ ಒಂದು 0 ಜಾಸ್ತಿ ಕೊಟ್ಟಿದ್ದಕ್ಕೆ ಇಲ್ಲಿ ಅಮೌಂಟ್ ಕೊಡೆಲ್ಲ ಎಷ್ಟು ಅಂದರೆ ಕ್ರೋರ್ಸ್ ಟುಗೆದರ್ ಹೋಗುತ್ತೆ. 1,66,66,667. ಎರಡನೇದಕ್ಕೆ ಎಲ್ಲ ಅದಕ್ಕೂ ಸೇಮ್ ಆಗ 1,66,66,667. 1,60,66,667. ಇನ್ನು ಮಾಮೂಲಿಯಾಗಿ ಇದಕ್ಕೆ ಏನು ಮಾಡಬೇಕು, ಲೆಸ್. ಇಲ್ಲಿ ಕಾಸ್ಟ್ ಆಫ್ ಡೆಟ್ನ ಆ್ಯಡ್ ಮಾಡ್ತೀರಾ, ಇಲ್ಲಿ ಕಾಸ್ಟ್ ಆಫ್ ಡೆಟ್ನ ಮೈನಸ್ ಮಾಡ್ತೀರಾ. ಕಾಸ್ಟ್ ಆಫ್ ಡೆಟ್ ನಿಲ್ 30 lakh 60 lakh. ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ, 1,66,66,667. ಇನ್ನು ಇದರಲ್ಲಿ ಲೆಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಹೇಳಿ ಬರ್ತೀನಿ. 1,36,66,667. 1,66,66,667. ಸೊ ಇದನ್ನ ಏನಂತ ಕರಿಬೇಕಂದ್ರಮ್ಮ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಇನ್ನು ಮಾಮೂಲಿ ಇಲ್ಲೇನು ಫೈಂಡ್ ಔಟ್ ಮಾಡ್ತೀವಿ ಸರ್ ಅಂದರೆ KE, ಕಾಸ್ಟ್ ಆಫ್ ಈಕ್ವಿಟಿಗೆ ಫಾರ್ಮುಲಾ ಏನು, ಪ್ರಾಫಿಟ್ಸ್ ಅಂದರೆ ಇದು ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ತಾನೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಇಂಟು 100 ಕಾಮನ್. ಈಗ ಇಲ್ಲಿ ಪ್ರಾಫಿಟ್ಸ್ ಎಷ್ಟು, 20 lakh ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ 1,66,66,667 ಇಂಟು 100 ಅನ್ನೋದು 1. ಸೆಕೆಂಡಿಗೆ ಬಂತು ಅಂದರೆ ಎಷ್ಟು, 15,20,000 ಡಿವೈಡೆಡ್ ಬೈ 1,36,66,667 ಇಂಟು 100. ಥರ್ಡ್ ಒನ್ಗೆ ಬಂತು ಅಂದರೆ 10,40,000 1,06,66,667 ಇಂಟು 100. ಇಷ್ಟು ಮಾಡಿದ್ರೆ ಇದು NOI ಅಪ್ರೋಚ್. ನೋಡಿ, ಇದಕ್ಕೆ 15 ಮಾರ್ಕ್ಸ್. ಇದಕ್ಕೆ ಏನಾದ್ರು ಟ್ಯಾಕ್ಸ್ ವಿತ್ ಟ್ಯಾಕ್ಸ್ ಅಂತ ಏನಾದ್ರು ಕೊಟ್ಟು 50% ಟ್ಯಾಕ್ಸ್ ಕೊಟ್ಟರೆ ಮುಂದಿನ ಪ್ರಾಬ್ಲಮ್ಗಳು ಅಷ್ಟೇ ಟ್ಯಾಕ್ಸ್ ಇರುತ್ತೆ. ಇದೇ ಥರದ ಕ್ವಶನ್ ಇರುತ್ತೆ, ಅದಕ್ಕೆ ಟ್ಯಾಕ್ಸ್ ಇರುತ್ತೆ. ಅಕಸ್ಮಾತ್ ಟ್ಯಾಕ್ಸ್ ಇತ್ತು ಅಂದರೆ ಆ ಟ್ಯಾಕ್ಸ್ ಪ್ಲೇಸಲ್ಲಿ ಏನು ಅಮೌಂಟ್ ಇದೆಯೋ ಅವ್ನು ಫಾರ್ ಎಕ್ಸಾಂಪಲ್ ಈಗ 50% ಕೊಟ್ಟರೆ ಈ 20 lakh ಮೇಲೆ 50% ಮಾಡಿ ಇದನ್ನು ಮೈನಸ್ ಮಾಡಬೇಕು. 30 ಕೊಟ್ಟರೆ 30, 40 ಅದನ್ನು ಮಾಡಿದ್ರೆ ಪ್ರಾಫಿಟ್ ಅವೈಲಬಲ್ ಚೇಂಜ್ ಆಗುತ್ತೆ ಟ್ಯಾಕ್ಸ್ ಬಂದರೆ. ಓಕೆನಮ್ಮ. ಸೊ ಇದು NI ಮತ್ತು NOI ಅಪ್ರೋಚಿಂದು ಆಲ್ಮೋಸ್ಟ್ ಏನು ಅಂದರೆ ಇವತ್ತು ನಾಳೆ ನಾಡದೊಳಗಡೆ ಏನು ಅಂದರೆ ಅದು ಇನ್ನೊಂದು 2 ಪ್ರಾಬ್ಲಮ್ ಇದೆಯಲ್ಲ, ಇದೇ ಬೇಸ್ ಮೇಲೆ ಇರುತ್ತೆ, ಏನೂ ಚೂರು ಚೇಂಜ್ ಇರಲ್ಲ. ಆದಷ್ಟು ಟ್ರೈ ಮಾಡಿ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಮಂಡೆಯಿಂದ ಏನು ಅಂದರೆ ನ್ಯೂ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಬೋದು, ವರ್ಕಿಂಗ್ ಕ್ಯಾಪಿಟಲ್. ಓಕೆನಾ? ಓಕೆ, ಥ್ಯಾಂಕ್ ಯು.